ನಮಸ್ಕಾರ, ನಾನು ನಿಮ್ಮ ಸಿಹಿ ಕಹಿ ಚಂದ್ರು. ನಿಮ್ಮ ಜೊತೆ ಸಿನಿಮಾ ಕತೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕನ್ನಡ ಚಿತ್ರರಂಗದ ಹಲವಾರು ಕತೆಗಳನ್ನು, ಹಲವಾರು ಸನ್ನಿವೇಶಗಳನ್ನು ನಿಮಗೆ ತಿಳಿಸುವುದೇ ನನ್ನ ಉದ್ದೇಶ. ನೋಡಿ, ನಾನು ಚಿ ಉದಯಶಂಕರ್ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮಗೆ ಹೇಳ್ತಾ ಬಂದಿದ್ದೇನೆ. ಸಿದ್ಧಲಿಂಗಯ್ಯ ಅವರು ತುಂಬ ಹೆಸರಾಂತ ನಿರ್ದೇಶಕರು ಅಂದರೆ ತಪ್ಪಾಗೋದಿಲ್ಲ. ಅವರು ನಿರ್ದೇಶನ ಮಾಡಿದಂಥ ಎಲ್ಲ ಚಿತ್ರಗಳಿಗೆ ಚಿ ಉದಯಶಂಕರ್ ಅವರೇ ಸಂಭಾಷಣೆ ಬರಿತಾ ಇದ್ದರು. ಒಂದ್ಸಲಿ ಸಿದ್ಧಲಿಂಗಯ್ಯ ಅವರು ಒಂದು ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ತೊಗೊಂಬಂದು ಚಿ ಉದಯಶಂಕರ್ ಅವ್ರಿಗೆ ಕೊಟ್ಟರು. ಆ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗಲ್ಲಿದ್ದಂಥ ಸುದ್ದಿ ಏನಪ್ಪ ಅಂದರೆ, ಇಂಗ್ಲೆಂಡಿನ ಒಬ್ಬ ನ್ಯಾಯಾಧೀಶ ಒಂದು ಸಂದರ್ಭಕ್ಕೆ ಸಿಕ್ಕಾಕ್ಕೊಂಡು ಅನಿವಾರ್ಯವಾಗಿ ಒಂದು ಕೊಲೆ ಮಾಡಿ ಆ ಪಾಪ ಪ್ರಜ್ಞೆಯಲ್ಲಿ ನರಳುತ್ತಾ ಇದ್ದ ಆ ನರಳುವಿಕೆಯ ಒಂದು ಸುದ್ದಿ ಆ ಪೇಪರ್ ಕ್ಲಿಪ್ಪಿಂಗಲ್ಲಿತ್ತು. ಇದನ್ನು ನಮ್ಮ ನೇಟಿವಿಟಿಗೆ ಬದಲಾಯಿಸಿ ಕತೆ ಮಾಡ್ಬೋದಾ ಸಿನಿಮಾ ಮಾಡೋಕ್ಕೆ ಅಂತ ಸಿದ್ಧಲಿಂಗಯ್ಯ ಅವರು ಚಿ ಉದಯಶಂಕರ್ ಅವ್ರನ್ನ ಕೇಳಿದರು. ಯಾವತ್ತೂ ಇಲ್ಲ ಅಂತ ಚಿ ಉದಯಶಂಕರ್ ಹೇಳಿದ್ದೇ ಇಲ್ಲ. ಅವರ ಲೇಖನಿ ಒಂಥರ ಸಂಜೀವಿನಿ ಆಗ್ತಿತ್ತು. ನಮ್ಮ ಸಿದ್ಧಲಿಂಗಯ್ಯ ಅವರು ಕೊಟ್ಟಂಥ ಒಂದು ಪ್ರೆಸ್ ಕ್ಲಿಪ್ಪಿಂಗ್ ಇಟ್ಕೊಂಡು, ಒಂದು ಪೇಪರ್ ಕಟ್ಟಿಂಗ್ ಇಟ್ಕೊಂಡು, ಅದಕ್ಕೆ ಪ್ರೇಮ ಕಥೆಯ ಒಂದು ಆಯಾಮವನ್ನು ಸೇರಿಸಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡೇ ಬಿಟ್ರು. ಅದರಲ್ಲೂ ಕೂಡ ಒಬ್ಬ ನ್ಯಾಯಾಧೀಶ ಬರ್ತಾನೆ, ಒಂದು ಕೊಲೆ ಪ್ರಕರಣ ಇದ್ದೇ ಇರುತ್ತೆ, ಅದು ಕೇಂದ್ರ ಸೂತ್ರವಾಗಿತ್ತು. ಆದರೆ ಅದ್ರ ಜೊತೆಗೆ ಒಂದು ತಾತ್ವಿಕ ನೆಲೆಯ ಚಿತ್ರಕಥೆಯನ್ನು ಸೇರಿಸಿ ಒಂದು ಅದ್ಭುತವಾದ ಸ್ಕ್ರಿಪ್ಟನ್ನು ತಯಾರು ಮಾಡಿದ್ರು. ಕನ್ನಡ ಚಿತ್ರರಂಗದ ಬೆಸ್ಟ್ ಸ್ಕ್ರಿಪ್ಟ್ ಅನ್ನೋ ಹೆಗ್ಗಳಿಕೆಯನ್ನು ಪಡೆದಂಥ ಚಿತ್ರ ಯಾವುದಪ್ಪ ಅಂದರೆ ನ್ಯಾಯವೇ ದೇವರು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಸರೋಜಾದೇವಿಯವರು, ಆಮೇಲೆ KS ಅಶ್ವಥ್ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದರು. ಪ್ರಕೃತಿಯ ಹಿನ್ನೆಲೆ ಇಟ್ಕೊಂಡು ಒಂದು ಅದ್ಭುತವಾದ ಪ್ರೇಮ ಗೀತೆಯನ್ನು ಚಿ ಉದಯಶಂಕರ್ ಅವರು ರಚಿಸಿದರು. ಯಾರೇ ಪ್ರೇಮಿ ಆಗಲಿ ತನ್ನ ಪ್ರೇಯಸಿಗೆ ಕೊಡಬಹುದಾದಂಥ ಅತ್ಯುತ್ತಮ ವಾಗ್ದಾನ ಈ ಗೀತೆ ಅನ್ನುವ ಖ್ಯಾತಿಯನ್ನು ಆ ಹಾಡು ಪಡೀತು. ಆ ಹಾಡು ಯಾವುದು ಗೊತ್ತಾ? ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಹೀಗೆ ಆ ಚಿ ಉದಯಶಂಕರ್ ಅವರ ಯಶಸ್ಸಿನ ಪಥ ಸಾಗ್ತಾ ಹೋಗ್ತು. ಕೇವಲ 10 ವರ್ಷಗಳಲ್ಲಿ 50 ಚಿತ್ರಗಳಿಗೆ ಚಿ ಉದಯಶಂಕರ್ ಅವರು ಸಂಭಾಷಣೆಯನ್ನು ಬರೆದರು. ಆಗಿನ ಕಾಲದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಸ್ಟಾರ್ ನಿರ್ದೇಶಕ ಅಂತಾನೆ ಹೆಸರು ಪಡೆದಿದ್ದರು. ಅವರ ಸಿನಿಮಾಗಳಿಗೆ ಸಾಮಾನ್ಯವಾಗಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಅಥವಾ RN ಜಯಗೋಪಾಲ್ ಅವರು ಸ್ಕ್ರಿಪ್ಟ್ ರಚಿಸ್ತಾ ಇದ್ರು. ಅವರ ಹೊಸ ಚಿತ್ರಕ್ಕೆ RN ಜಯಗೋಪಾಲ್ ಅವರು ಸ್ಕ್ರಿಪ್ಟ್ ಬರೀಬೇಕು ಅಂತ ಕೇಳಿಕೊಂಡಾಗ RN ಜಯಗೋಪಾಲ್ ಅವರು ನಾ ಮೆಚ್ಚಿದ ಹುಡುಗ ಅನ್ನೋ ಚಿತ್ರದ ನಿರ್ದೇಶನದಲ್ಲಿ ಬ್ಯುಸಿಯಾಗಿದ್ದರು. ಹಾಗಾಗಿ ನಾನು ಬರೆಯೋಕ್ಕಾಗೋದಿಲ್ಲ, ನೀವೊಂದು ಕೆಲಸ ಮಾಡಿ ಚಿ ಉದಯಶಂಕರ್ ಕೈಲಿ ಬರ್ಸಿ ಅಂತ ಅವರೇ ಸಜೆಸ್ಟ್ ಮಾಡಿದ್ರು. ಹೀಗಾಗಿ ಪುಟ್ಟಣ್ಣ ಕಣಗಾಲ್ ಅವರ ಕರೆ ಚಿ ಉದಯಶಂಕರ್ ಅವ್ರಿಗೆ ಬಂತು. ಪುಟ್ಟಣ್ಣ ಕಣಗಾಲ್ ಅವ್ರು ಕರೆದ ಮೇಲೆ ಚಿ ಉದಯಶಂಕರ್ಗೆ ಆನಂದವಾಗದೇ ಇರುತ್ತಾ? ಸೀದಾ ಹೋದರು, ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಭೇಟಿ ಮಾಡಿದ್ರು. ಪುಟ್ಟಣ್ಣ ಕಣಗಾಲ್ ಅವರಿಗೆ ತರಾಸು ಅವರ 3 ಕಾದಂಬರಿಗಳನ್ನು ಕೊಟ್ಟರು. ನಾಗರ ಹಾವು, 2 ಹೆಣ್ಣು 1 ಗಂಡು, ಸರ್ಪ ಮತ್ಸರ. ಈ 3 ಕಾದಂಬರಿಯನ್ನು ಓದಿ ನಾನು ನಿಮಗೆ ನನ್ನ ಕಥೆಯ ಕಲ್ಪನೆಯನ್ನು ಹೇಳ್ತೀನಿ ಅಂತ ಪುಟ್ಟಣ್ಣ ಕಣಗಾಲ್ ಅವರು ಹೇಳಿದರು. ಚಿ ಉದಯಶಂಕರ್ ಅವರು ಆ 3 ಕಾದಂಬರಿಗಳನ್ನು ಓದಿದ್ರು. ಪುಟ್ಟಣ್ಣನವರ ಕಲ್ಪನೆ ಏನು ಅಂತ ಅರ್ಥ ಮಾಡಿಕೊಂಡ್ರು. ಒಂದು ಕಡೆ ತರಾಸು ಅವರ ಚಿತ್ರಣ, ಇನ್ನೊಂದು ಕಡೆ ಪುಟ್ಟಣ್ಣ ಕಣಗಾಲ್ ಅವರ ಕಲ್ಪನೆ. ಇದೆರಡನ್ನೂ ಬೆರೆಸಿ ನಾಗರ ಹಾವು ಚಿತ್ರದ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಚಿ ಉದಯಶಂಕರ್ ಅವರು ಬರೆದರು. ನಾಗರ ಹಾವು ಕನ್ನಡ ಚಿತ್ರರಂಗ ಕಂಡಂಥ ಒಂದು ಅದ್ಭುತ ಯಶಸ್ಸಿನ ಚಿತ್ರ. ಆ ಚಿತ್ರದಿಂದಲೇ ರಾಮಾಚಾರಿ ಅನ್ನುವ ಪಾತ್ರವನ್ನು ವಿಷ್ಣುವರ್ಧನ್ ಅವರು ಅಭಿನಯಿಸಿ ಕನ್ನಡ ಚಿತ್ರರಂಗದ ಕಣ್ಮಣಿಯಾದರು ಅಂದರೆ ತಪ್ಪಾಗೋದಿಲ್ಲ. ಆ ಒಂದು ಸಾಧನೆಗೆ ವಿಷ್ಣುವರ್ಧನ್ ಅವರು ಕಣ್ಮಣಿ ಆಗೋದಕ್ಕೆ ಒಂದು ಕಡೆ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ ಆದರೆ, ಇನ್ನೊಂದು ಕಡೆ ಚಿ ಉದಯಶಂಕರ್ ಅವರ ಲೇಖನಿ ಅಂದರೆ ತಪ್ಪಾಗೋದಿಲ್ಲ. ಚಿತ್ರದುರ್ಗದ ಕಥೆ ಅಂದಮೇಲೆ ಒನಕೆ ಓಬವ್ವ ಬರಲೇಬೇಕು ಅಂತ ಕೊನೆ ಕ್ಷಣದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಆಸೆ ಪಟ್ಟಾಗ ಚಿ ಉದಯಶಂಕರ್ ಅವರ ಲೇಖನಿಯಿಂದ ಹೊರಬಂದಂಥ ಹಾಡೇ ಕನ್ನಡ ನಾಡಿನ ವೀರ ರಮಣೀಯ. ಮತ್ತು ಕತೆ ಹೇಳುವೆ ನನ್ನ ಕತೆ ಹೇಳುವೆ, ಈ ಹಾಡು ಕೂಡ ಕೊನೆ ಕ್ಷಣದಲ್ಲಿ ರೂಪುಗೊಂಡಂಥ ಹಾಡು. ನಾಗರ ಹಾವು ಚಿ ಉದಯಶಂಕರ್ ಅವರು ಬರೆದಂಥ ಒಂದು ವಿಭಿನ್ನವಾದ ಚಿತ್ರ ಅಂದರೆ ತಪ್ಪಾಗೋದಿಲ್ಲ.
ಇಂಥ ಯಶಸ್ವಿ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಹೆಗ್ಗಳಿಕೆ ನಮ್ಮ ಚಿ ಉದಯಶಂಕರ್ ಅವರ ಬಗ್ಗೆ ಇನ್ನೊಂದಷ್ಟು ಕಥೆಗಳನ್ನು ನಿಮಗೆ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಸದ್ಯಕ್ಕೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋದರೆ ದಯವಿಟ್ಟು ಈ ಕೂಡಲೇ ಸಿಹಿ ಕಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ಬೇಕಾದಷ್ಟು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಈ ಚಾನಲಲ್ಲಿ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿದೆ. ಅದು ಈಡೇರಬೇಕು ಅಂದರೆ ನಿಮ್ಮ ಸಪೋರ್ಟು ನನಗೆ ಬೇಕು. ನಮಸ್ಕಾರ.